ಆಕಾಶವಾಣಿ ಸೇವೆ ಎಂಬ ಸಮಾಜದ ಋಣ, ಈ ವಿಷಯವಾಗಿ ದೇವಿಕಾ ನಾಗೇಶ್ ಅವರಿಂದ ಭಾಷಣ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ. ಇವುಗಳ ನಡುವಿನ ಅಂತರ ಬಹಳ ಸೂಕ್ಷ್ಮವಾದದ್ದು. ಈ ಎಲ್ಲವನ್ನು ಮೀರಿ ಇತರರ ನೋವಿಗೆ ಸ್ಪಂದಿಸುವ, ಹೃದಯದ ಮಾತುಗಳನ್ನು ಆಲಿಸುವ, ಸಾಂತ್ವನ ನೀಡುವ ಶಕ್ತಿ ಪ್ರೀತಿಗೆ ಇರುತ್ತದೆ. ಈ ಪ್ರೀತಿಯ ರಾಜಕಾರಣದ ಮುಂದುವರಿದ ಭಾಗವೇ ಸಮಾಜ ಸೇವೆ. ಸಮಾಜ ಸೇವೆ ಎಂಬ ಪರಿಕಲ್ಪನೆಯ ಪೂರ್ವಪರ ವಿಶ್ಲೇಷಿಸುವಾಗ ಇದರ ಮೂಲ ನಮ್ಮ ಆಡುನುಡಿಯಲ್ಲಿ ಬಳಸುವ ಉಪ್ಪಿನ ಋಣ, ಅನ್ನದ ಋಣ, ಹೆತ್ತ ತಾಯಿಯ ಋಣ, ನಾವು ಒಡನಾಡುವ ಸಮಾಜದ ಋಣ, ಹೊತ್ತ ಭೂಮಿಯ ಋಣ, ವಿದ್ಯೆ ಕಲಿಸಿದ ಗುರುವಿನ ಋಣ, ಹೀಗೆ ಋಣಗಳ ಪಟ್ಟಿ ನೆನಪಾಗುತ್ತದೆ. ಬದುಕು ಬಂದ ಹಾಗೆ ಸ್ವೀಕರಿಸಿ ಕರುಳು ಬಳ್ಳಿಯಿಂದ ಕಳಚಿಕೊಂಡು ಮುಂದೆ ಸಾಗಲೇಬೇಕು. ಹೊತ್ತ ಭೂಮಿಯ ಋಣ ಇದು ನಾವು ಈ ಭೂಮಿಗೆ ಬಂದ ದಿನ ಪ್ರಾರಂಭವಾದರೆ ನಮ್ಮ ಕೊನೆಯ ಉಸಿರು ಇರುವವರೆಗೆ ಮುಂದುವರಿಯುತ್ತದೆ. ಚುಟುಕು ಬ್ರಹ್ಮ ದಿನಕರ್ ದೇಸಾಯಿಯವರ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರವಾಗಿ ತೆನೆಯೊಂದು ನೆಗೆದು ದರೆ ಧನ್ಯವಾಯಿತು ಬಾಳು ಹುಟ್ಟು ಸಾವಿನಲ್ಲಿ ಎಂದು ಪ್ರಾರಂಭವಾಗುವ ಹಾಡು, ಈ ಬೂದಿಯನ್ನು ಹೊಳೆಯಲ್ಲಿ ಮೀನು ತಿಂದು ಪುಷ್ಟವಾಗಲಿ, ಈ ಬೂದಿ ಕೆಸರಿನಲ್ಲಿ ಬೆರೆತು ಅಲ್ಲಿ ತಾವರೆ ಅರಳಿ ನಳನಳಿಸಲಿ ಎಂದು ಮುಂದುವರಿಯುತ್ತದೆ. ಈ ಭೂಮಿಯಲ್ಲಿ ಹುಟ್ಟಿದ ನಾವು ಪರಸ್ಪರ ಬಡಿದಾಡಿಕೊಳ್ಳುವುದು ಬಿಟ್ಟು ಇತರರಿಗಾಗಿ ಜೀವನ ಮೀಸಲಿಟ್ಟು ಸಾವಿನಲ್ಲಾದರೂ ಸಾರ್ಥಕ್ಯ ಕಾಣಲಿ ಎಂಬ ಭಾವ ಇಲ್ಲಿದೆ. ಹೆತ್ತ ತಾಯಿಯ ಋಣ, ಹೊತ್ತ ಭೂಮಿಯ ಋಣ ನಾವು ತೀರಿಸುತ್ತೇವೆ ಎನ್ನುವ ಭಾವವೇ ಒಂದು ರೀತಿ ಅಹಂಕಾರದ್ದು. ಅದು ತೀರಿಸಲು ನಮಗೆ ಸಾಧ್ಯವಿಲ್ಲ ಎನ್ನುವ ಭಾವ ನಮ್ಮಲ್ಲಿ ವಿನಯ, ವಿಧೇಯತೆ ಮೂಡಿಸುತ್ತದೆ. ಸ್ವಾರ್ಥಕರಾಗಿ ನಾವು ನಮ್ಮದು ಎಂಬ ಸಮಷ್ಟಿ ಭಾವ ಹುಟ್ಟಿಸುತ್ತದೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವ ಗಾದೆ ಮಾತು ಜಗತ್ತಿನ ಎಲ್ಲ ದಾರ್ಶನಿಕರು ಕಂಡ ಬದುಕಿನ ಸತ್ಯ. ಕೊಟ್ಟಿದ್ದು ಕೆಟ್ಟಿತೆನಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಎಂಬ ಸರ್ವಜ್ಞನ ಮಾತು ಕೊಟ್ಟರೆ ಖಾಲಿಯಾಗುತ್ತದೆ ಎಂದು ಕೊರಗುವವರಿಗೆ ಹೇಳುವ ಕಿವಿ ಮಾತಿನಂತೆ ಸಾಂತ್ವನ ನೀಡುತ್ತದೆ. ಸಮಾಜ ಸೇವೆ ಎಂದಾಕ್ಷಣ ಏನಿದು ಪ್ರಶಂಸೆಯೋ ಕುಹುಕವೋ ಎಂಬ ಗುಮಾನಿ ಮೂಡಿಸುವಷ್ಟರ ಮಟ್ಟಿಗೆ ಈ ಪದ ಇಂದು ಜನಜನಿತವಾಗಿದೆ. ಬಹುಶಃ ಸೇವೆಯ ಹೆಸರಿನಲ್ಲಿ ಹುಟ್ಟಿಕೊಂಡಿರುವ ನೂರಾರು ದಂಧೆಗಳು ಇದಕ್ಕೆ ಕಾರಣವಿರಬಹುದು. ಸೇವೆ ಎನ್ನುವಾಗ ಇದು ಅಸಲಿಯೋ ನಕಲಿಯೋ ಎನ್ನುವುದನ್ನು ಪತ್ತೆ ಹಚ್ಚುವುದೇ ಇಂದು ಪ್ರಯಾಸದ ಕೆಲಸ. ಇದಕ್ಕೆ ಕಾರಣಗಳು ಏನೇ ಇರಲಿ, ಸಮಾಜ ಸೇವೆ ಎನ್ನುವಾಗ ನಮಗೆ ತಕ್ಷಣ ನೆನಪಾಗುವುದು ಗಾಂಧಿ ಬದುಕಿನ ಮಾದರಿ. ಸಂತನೆಂದರೆ ಸಂತನಲ್ಲದ, ರಾಜಕಾರಣಿಯೇ ಅಂದರೆ ರಾಜಕಾರಣಿ ಅಲ್ಲದ, ತಾನು ಸಾರ್ವಜನಿಕರಿಂದ ಪಡೆದ ಪ್ರತಿ ಕಾಸಿಗೂ ಲೆಕ್ಕ ಇಡಬೇಕು ಮತ್ತು ಅದನ್ನು ಹೇಗೆ ಯಾಕೆ ಬಳಸಲಾಯಿತು ಎನ್ನುವ ಪ್ರತಿ ಲೆಕ್ಕವನ್ನು ಸಾರ್ವಜನಿಕವಾಗಿ ಒಪ್ಪಿಸಬೇಕು ಎಂಬ ಪ್ರಾಮಾಣಿಕ, ಸರಳ, ಸಜ್ಜನ ವ್ಯಕ್ತಿತ್ವ ಗಾಂಧಿಯದು. ಸಮಾಜ ಸೇವೆ ಎನ್ನುವುದು ಇಂದು ಶೋಕಿಗಾಗಿ, ಜಾಹೀರಾತಿಗಾಗಿ ಮಾಡುತ್ತಿದ್ದಾರೇನೋ ಎಂಬ ಗುಮಾನಿ ಮೂಡಿಸುವ ಸ್ಥಿತಿಯಿದೆ. ಹೀಗಾಗಿ ಋಣಭಾರದ ನೆನಪು ನಮ್ಮನ್ನು ವಿನೀತವಾಗಿಸುವುದರ ಜೊತೆಗೆ ನಮ್ಮೊಳಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡುತ್ತದೆ. ನಾವು ಹೆಚ್ಚು ಮಾನವೀಯವಾಗಿರಲು, ಸಹಜೀವಿಗಳನ್ನು ಹೆಚ್ಚು ಪ್ರೀತಿಯಿಂದ ನಡೆಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ತನ್ನಂತೆ ಪರರು ಎಂದು ಬಗೆಯಲು ಇಂತಹ ವಾತಾವರಣ ಹೆಚ್ಚು ಅಗತ್ಯ. ಈ ಮಾತು ಬರೆಯುವಾಗ ಲೇಖಕಿ ರಾಜಲಕ್ಷ್ಮಿ ಕೋಡಿಭಟ್ಟು ಅವರ ಬಡವರು ಮಾರಾಟಕ್ಕಿದ್ದಾರೆ ಎಂಬ ಶೀರ್ಷಿಕೆ ಇರುವ ಲೇಖನ ನೆನಪಾಗುತ್ತದೆ. ಕೊಡುವವರಿಗೆ ತಮ್ಮ ದೊಡ್ಡಸ್ತಿಕೆ ಮೆರೆಸಲು ಪಡೆಯುವವರು ಬೇಕೇ ಬೇಕು. ಈ ಕೊಡುವ ಪಡೆಯುವ ಭಾವ ಇರುವಾಗ ಕೊಡುವವರು ಹಿಗ್ಗಿ ಹೀರೆಕಾಯಾಗುತ್ತಾರೆ. ಕೊಡುವ ಪಡೆಯುವ ಈ ಒಟ್ಟು ಪ್ರಕ್ರಿಯೆ ಪ್ರದರ್ಶನವಾಗಿಸುವ ಉಮೇದಿಗೆ ಬಿದ್ದಾಗ ಪಡೆಯುವವರು ಕೀಳರಿಮೆಯಿಂದ ಕುಗ್ಗಿ ಹೋಗುತ್ತಾರೆ. ಬಹುಶಃ ಈ ಅಪಾಯ ಇರುವುದರಿಂದಲೇ ನಮ್ಮ ಹಿರಿಯರು ಹೇಳಿರುವುದು, ಬಲಕೈ ಕೊಟ್ಟದ್ದು ಎಡಕೈ ತಿಳಿಯಬಾರದು ಎಂಬ ಮಾತು. ಹೀಗೆ ಹೇಳಿದ ಮಾತ್ರಕ್ಕೆ ಸೇವೆಯನ್ನು ಕೀಳು ಎಂದು ಹೇಳುವ ಉದ್ದೇಶ ನನಗಿದೆ ಎಂದು ಭಾವಿಸಬೇಡಿ. ತಾವು ಮಾಡುವ ಸೇವೆಯಿಂದ ಸಾರ್ಥಕ್ಯ ಕಂಡ ಒಂದಷ್ಟು ಜನ ನಮ್ಮ ನಡುವೆಯೇ ಇದ್ದಾರೆ. ಇಂತಹವರ ಸೇವೆಯಿಂದ ಬದುಕಿಗೆ ಬಣ್ಣ ಹಚ್ಚಿಕೊಂಡವರು ಹಿಂದೆಯೂ ಇದ್ದರು, ಇಂದೂ ಇದ್ದಾರೆ. ಈ ಕಾರಣದಿಂದಾಗಿ ಈ ಭೂಮಿಯಲ್ಲಿ ಬದುಕು ಇಷ್ಟರ ಮಟ್ಟಿಗಾದರೂ ಸಹನೀಯವಾಗಿದೆ. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಅರೆಗಳಿಗೆ ನೆನೆದೇನ ಎನ್ನುವ ಜಾನಪದ ಹಾಡೊಂದರ ಸಾಲು ಇದು.
ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಎನ್ನುವ ನಂಬಿಕೆ ಇಂದು ನಿನ್ನೆಯದಲ್ಲ. ಈ ನಂಬಿಕೆಯ ಮೂಲ ಪ್ರಾಚೀನತೆಯನ್ನು ಹುಡುಕುತ್ತಾ ಸಾಗುವಾಗ ನಮ್ಮ ಕಣ್ಣೆದುರಿಗೆ ಭೂಮಿಯಲ್ಲಿ ಇರುವ ಅಸಂಖ್ಯಾತ ಜೀವ ಸಂಕುಲಗಳ ಚಿತ್ರ ತೆರೆದುಕೊಳ್ಳುತ್ತದೆ. ಕಾಗೆ ಒಂದಗುಳ ಕಂಡಾಗ ಬಳಗವ ಕರೆವಂತೆ ಜಗತ್ತಿನ ಇತರ ಜೀವಜಾಲಗಳೂ ವರ್ತಿಸುತ್ತವೆ. ಮಾನವ ಜೀವಿಯೂ ಇದಕ್ಕೆ ಹೊರತಲ್ಲ. ಪ್ರಕೃತಿಯ ಎಲ್ಲ ಜೀವವು ಒಂದನೊಂದು ಬೆಸೆದುಕೊಂಡಿದೆ. ಸೃಷ್ಟಿಯ ಸಮತೋಲನವನ್ನು ಕಾದುಕೊಂಡಾಗಷ್ಟೇ ಈ ಭೂಮಿ ಸುರಕ್ಷಿತವಾಗಿರುತ್ತದೆ. ಈ ಜಗತ್ತಿನಲ್ಲಿ ಪ್ರೀತಿ, ಸಹಬಾಳ್ವೆ, ಸಾಮರಸ್ಯ, ಮಾನವೀಯತೆ, ಸಂಘ ಜೀವನದ ಪರಿಕಲ್ಪನೆಗಳು ಹಿಂದೆಯೂ ಇತ್ತು, ಇಂದೂ ಇದೆ. ಹಾಗಂತ ಹಿಂಸೆ, ದೌರ್ಜನ್ಯ, ಅನ್ಯಾಯ, ಭ್ರಷ್ಟಾಚಾರ, ವರ್ಗ ಸಂಘರ್ಷ, ಜಾತಿ ಸಂಘರ್ಷ, ಅಸಮಾನತೆಗಳು ಇರಲಿಲ್ಲ ಎಂದು ಅರ್ಥವಲ್ಲ. ಇವು ಇದ್ದಾಗಲೂ ಕಾಲದ ಪರೀಕ್ಷೆಯಲ್ಲಿ ಅಂತಿಮವಾಗಿ ಗೆಲ್ಲುವುದು ಮಾನವೀಯತೆ, ಜೀವಪರ ಕಾಳಜಿ, ಹಂಚಿ ತಿನ್ನುವ ಮಾದರಿಗಳು. ಈ ಕಾರಣದಿಂದಲೇ ಜಗತ್ತು ಇಂದಿಗೂ ಈ ಮಟ್ಟಿಗೆ ಉಸಿರಾಡುತ್ತಿದೆ. ಎಲ್ಲ ವೈರುಧ್ಯಗಳ ನಡುವೆಯೂ ನಾವು ಸಹಜ, ಪ್ರಾಮಾಣಿಕ, ಸರಳ ಬದುಕು ನಡೆಸಿಕೊಂಡು ಮುಂದೆ ಸಾಗುವುದೇ ಇಂದು ನಮ್ಮ ನಡುವಿನ ಸವಾಲು. ಸೇವೆಯಲ್ಲಿ ಯಾವತ್ತೂ ಕೊಡುವವರು ದೊಡ್ಡಪ್ಪ, ಪಡೆಯುವವರು ಸಣ್ಣಪ್ಪ ಎಂದಾಗಬಾರದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಮಾದರಿಗಳು ಇವು. ಈ ಸಮಾಜದ ಋಣ ನಮಗೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಈ ಋಣ ತೀರಿಸಲು ಅನುಸರಿಸುವ ಮಾರ್ಗಗಳು ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿರುತ್ತದೆ. ಇಂತಹ ಸೇವೆಯ ಹಿನ್ನೆಲೆಯಲ್ಲಿ ಇನ್ನೇನನ್ನೋ ಪಡೆಯುವ ಕುಟಿಲೋಪಾಯಗಳು ಇದ್ದರೆ ಆಗ ಸೇವೆಯ ಉದ್ದೇಶವೇ ಭ್ರಷ್ಟವಾಗುತ್ತದೆ. ಸರಕಾರದ ಜನಕಲ್ಯಾಣ ಯೋಜನೆಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳು ಅನುಷ್ಠಾನವಾಗುವುದು ಪ್ರಜಾಪ್ರಭುತ್ವ ದೇಶದಲ್ಲಿ ಸಹಜ ಪ್ರಕ್ರಿಯೆ. ಪ್ರಜೆಯು ತನ್ನ ಏಳ್ಗೆಗೆ ಅದನ್ನು ಬಳಸಿಕೊಳ್ಳುವುದು ಆತನ ಹಕ್ಕಾದರೆ, ಅಧಿಕಾರಿಗಳು ಸಮುದಾಯ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಅವರ ಕರ್ತವ್ಯ. ಆದರೆ ಮಂತ್ರಿ, ರಾಜಕಾರಣಿಗಳಿಗೆ, ಪಕ್ಷಗಳಿಗೆ, ಅವರ ಪಾರ್ಟಿ ಫಂಡಿಗೆ, ಉದ್ಯಮಗಳಿಗೆ ಬಂಡವಾಳಶಾಹಿಗಳು ನೀಡುವ ದೊಡ್ಡ ಮೊತ್ತದ ಹಣಗಳ ಹಿಂದೆ ಯಾವಾಗಲೂ ಸದುದ್ದೇಶ ಇರುತ್ತವೆ ಎಂದು ಭಾವಿಸುವುದು ಕಷ್ಟ. ಉದ್ಯೋಗ ಪಡೆಯುವ, ಕೊಡಿಸುವ ಉದ್ದೇಶದಿಂದ ಕೈ ಬದಲಾಗುವ ಹಣ ಎಂಬ ಜನ ಕಾಂಚಾಣದ ಕಥೆಯೂ ಇದೇ ಆಗಿರುತ್ತದೆ. ಅಸಲಿಗೆ ಸಮಾಜ ಸೇವೆ ಕೂಡ ಮನುಷ್ಯ ತಾನು ಹುಟ್ಟಿದ ಸಮಾಜಕ್ಕೆ ಸಲ್ಲಿಸುವ ಕೃತಜ್ಞತೆ. ಇದರಿಂದ ಯಾರಿಗಾದರೂ ಅನುಕೂಲ ಆಗುತ್ತದೆ ಎಂದರೆ ಅದು ದೇವರ ಸೇವೆ ಎಂದು ಭಾವಿಸಬೇಕು. ಆಗ ಯಾವುದೇ ರೀತಿಯ ಅಹಂಕಾರಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಇದನ್ನು ಹೆಚ್ಚುಗಾರಿಕೆ ಎಂದು ಪ್ರದರ್ಶನ ಮಾಡುವವರು, ದೇವರ ಹೆಸರನ್ನೇ ಹಣ, ಅಧಿಕಾರ, ಪ್ರತಿಷ್ಠೆಗೆ ಬಳಸುವವರು ನಮ್ಮ ನಡುವೆ ಇರುವುದು ಈ ಕಾಲದ ದುರಂತ. ಮಾತ್ರ ದೇವೋ ಭವ ಎಲ್ಲ ಕಾಲದ ಶ್ರೇಷ್ಠ ನುಡಿಗಟ್ಟು. ತಾಯಿಯನ್ನು ದೇವತೆಯೆಂದು ಹಾಡಿ ಹೊಗಳಿ ಹೊನ್ನ ಶೂಲಕ್ಕೇರಿಸುವ ಸಜ್ಜನರ ನಡುವೆ ಲಂಕೇಶರ ಅವ್ವಾಕವನ ಭಿನ್ನವಾಗಿ ನಿಲ್ಲುತ್ತದೆ. ಇವರು ತನ್ನಬ್ಬೆಯನ್ನು ನೆಲದಾಯಿಯಾಗಿ ಮಣ್ಣಿನ ಮಗಳಾಗಿ ಗ್ರಹಿಸುತ್ತಾರೆ. ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ, ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ, ದುಡಿತಕ್ಕೆ, ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕ್ಕೆ, ಸರೀಕರ ಎದುರು ತಲೆ ಎತ್ತಿ ನಡೆಯಲಿಕ್ಕೆ, ಇವಳಿಗೆ ಮೆಚ್ಚುಗೆಯ ಕೃತಜ್ಞತೆಯ ಕಣ್ಣೀರು, ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡುತ್ತಲೇ ಹೊರಟು ಹೋದದ್ದಕ್ಕೆ. ಹಳ್ಳಿಗಾಡಿನ ಮಹಿಳೆಯರ ಬದುಕಿನ ಮುಗ್ಧತೆ, ಸರಳತೆಯನ್ನು, ಕೃಷಿ ಜಗತ್ತಿನ ಆಗು ಹೋಗುಗಳನ್ನು ಸರಳವಾಗಿ ಯಾವುದೇ ವಿಶೇಷಣಗಳಿಲ್ಲದೆ ಇಲ್ಲಿ ಕವಿ ಸೂಕ್ಷ್ಮವಾಗಿ ತೆರೆದಿಟ್ಟ ರೀತಿ ವಿಶೇಷವಾಗಿದೆ. ಇಲ್ಲಿ ತನ್ನ ಅಬ್ಬೆಯನ್ನು ಆಕೆ ಯಾರಿಗೂ ಏನೂ ಕಡಿಮೆಯಿಲ್ಲ ಎನ್ನುವ ಅಭಿಮಾನದಲ್ಲಿ ಕವಿ ಕಂಡಿರುವುದು ಮಾತ್ರವಲ್ಲದೆ ಅವನಿಗೆ ಪ್ರೀತಿಯ ಮಳೆ ಸುರಿಸಿ ಆಕೆಯನ್ನು ಮಣ್ಣಿನೊಂದಿಗೆ ಸಮೀಕರಿಸಿ ನೆಲದಾಯಿಯಾಗಿಯೂ ಗ್ರಹಿಸಿದ್ದಾರೆ. ಅವ್ವ, ಅವಳು ನನ್ನವ್ವ, ಫಲವತ್ತಾದ ಕಪ್ಪು ನೆಲ ಎಂದು ಕರೆದು ಅವಳನ್ನು ಕವಿ ಸಮಷ್ಟಿಗೆ ವಿಸ್ತರಿಸಿಕೊಂಡಿದ್ದಾರೆ. ಲಂಕೇಶರ ಈ ಅವ್ವ ಜಗತ್ತಿನ ಜೀವ ಜಂತುಗಳೆಲ್ಲರ ಅವ್ವನಾಗಿ ಮಣ್ಣ ಕಣಕಣದಲ್ಲಿ ಸೇರಿ ಹೋಗುವ ಚಿತ್ರ ನಮ್ಮ ಎದೆಯೊಳಗಿನ ಪ್ರೀತಿಯ ಸೆಲೆಯಾಗಿ ವಿಸ್ತರಿಸಿಕೊಂಡು ನಮ್ಮನ್ನು ಹನಿಗಣ್ಣಾಗಿಸುತ್ತದೆ. ನಾವು ನಮ್ಮನ್ನು ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ ಎಂದಾದರೆ ನಾವಿರುವ ಭೂಮಿಯನ್ನು ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ. ಇರುವುದೊಂದೇ ಭೂಮಿ. ಈ ಭೂಮಿಯನ್ನು ನಮ್ಮ ಕಾಲಾನಂತರದಲ್ಲಿಯೂ ಇಲ್ಲಿರುವ ಜೀವ ಸಂಕುಲಕ್ಕೆ ವಾಸ ಯೋಗ್ಯವಾಗಿರುವ ಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಕು ಎಂಬ ಪ್ರಜ್ಞೆ, ಕರ್ತವ್ಯನಿಷ್ಠೆ, ಕನಿಷ್ಠ ಶ್ರದ್ಧೆ ನಮ್ಮಲ್ಲಿರಬೇಕು. ಹೆತ್ತ ತಾಯಿಯ ಋಣ, ಭೂಮಿ ತಾಯಿಯ ಋಣ 7 ಜನ್ಮ ಎತ್ತಿ ಬಂದರೂ ತೀರಿಸಲಾಗದಂತಹದ್ದು. ಮದುವೆಯಿಂದ ಆಗುವ ಸಂಬಂಧ, ಕುಟುಂಬ,
ಮಕ್ಕಳ ಲಾಲನೆ ಪಾಲನೆ, ಹೆತ್ತವರ ಪಾಲನೆ ಪೋಷಣೆ ಇವು ಯಾವುದೂ ಸೇವೆಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇವು ಜವಾಬ್ದಾರಿ ಕರ್ತವ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತದೆ. ಹಿಂದೆ ಅಸ್ತಿತ್ವದಲ್ಲಿದ್ದ ಅವಿಭಕ್ತ ಕುಟುಂಬಗಳು ಕೂಡಿ ಬಾಳುವ ಮೂಲಕ ಬದುಕಿನ ಒಂದಷ್ಟು ಸಂಕಷ್ಟಗಳಿಗೆ ಉತ್ತರ ಕಂಡುಕೊಳ್ಳುತ್ತಿದ್ದವು. ಈ ಸಂಘ ಜೀವನದಲ್ಲಿ ಸಹಭೋಜನದಂತೆ ಸಹದುಡಿಮೆಯೂ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಅರಳಿಸುತ್ತಿತ್ತು. ಪರಸ್ಪರರ ಸಹಜೀವನದ ಬಂಧುತ್ವದ ಬೆಸುಗೆಯಾಗಿ ಪ್ರೀತಿ ಸಾಮರಸ್ಯದ ತಂಪೆರೆಯುತ್ತಿತ್ತು. ಇಲ್ಲಿ ಪ್ರೀತಿ ಇದ್ದರೆ ಸಂಬಂಧಗಳು ಬಾಳುತ್ತವೆ, ಅದು ಇಲ್ಲದೆ ಹೋದಾಗ ಸಂಬಂಧಗಳು ನರಳುತ್ತವೆ, ಉಸಿರುಗಟ್ಟಿಸುತ್ತವೆ ಎನ್ನುವುದೂ ನಿಜ. ಕೈಗಾರೀಕರಣದಿಂದಾದ ವಲಸೆ, ಇದರಿಂದ ಉಂಟಾದ ಸುಖದಷ್ಟೇ ದುಃಖವೂ ಹಲವು. ಕೂಡು ಕುಟುಂಬದ ಕಣ್ಮರೆ, ವೃದ್ಧರು ಮಕ್ಕಳನ್ನು ಕಾಡುವ ಅನಾಥ ಪ್ರಜ್ಞೆ, ಮನುಷ್ಯ ಸಂಬಂಧಗಳ ನಡುವಿನ ಗೋಡೆ ಹೆಚ್ಚಾಗಿರುವುದು, ಇಂತಹ ಸ್ಥಿತಿಯಲ್ಲಿ ಬದಲಿ ವ್ಯವಸ್ಥೆಯಾಗಿ ಚಾಲ್ತಿಗೆ ಬಂದಿರುವಂತಹದ್ದು ವೃದ್ಧಾಶ್ರಮ, ಅನಾಥಾಶ್ರಮ, ಹೀಗೆ ಇನ್ನೂ ಹಲವು. ಸೇವೆ ಎನ್ನುವ ಪರಿಕಲ್ಪನೆ ಬಹುಶಃ ಈ ಹಂತದಲ್ಲಿ ಹುಟ್ಟಿಕೊಂಡಿರಬೇಕು. ಆದರೆ ನಾಗರಿಕ ಸಮಾಜದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಮನುಷ್ಯ ಜೀವಗಳ ಒಡನಾಟದಲ್ಲಿ ಒಬ್ಬರನ್ನೊಬ್ಬರು ಬೆಸೆಯುವ ಬಂಧುತ್ವದ ನೆಲೆಯಲ್ಲಿ ಸೇವೆಯ ಪರಿಕಲ್ಪನೆಗಳಿದ್ದವು. ಸಮಾಜ ಸೇವೆಯ ಇತಿಹಾಸವನ್ನು ಹುಡುಕುತ್ತಾ ಸಾಗುವಾಗ ಇದು 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯ ಫಲ ಎಂಬ ಉಲ್ಲೇಖಗಳು ಇವೆ. ವಲಸೆ, ನಗರೀಕರಣ, ಕೈಗಾರಿಕೀಕರಣ ಮುಂದುವರಿದ ಫಲ, ಭೂಮಿಯ ಸಂಪನ್ಮೂಲಗಳ ವಿಪರೀತ ಬಳಕೆ, ಹಣದ ಶೇಖರಣೆಯ ದಾಹ, ಇವುಗಳೆಲ್ಲದರ ಒಟ್ಟಾರೆ ಪರಿಣಾಮ ನೂರಾರು. ಇವುಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು ಎಂದು ಹೇಳಲಾಗುವುದಿಲ್ಲ. ನಂತರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಕಂದಕ ಹೆಚ್ಚಾಗುತ್ತಾ ಹೋಯಿತು. ಸಂಪತ್ತಿನ ಅಸಮಾನ ಹಂಚಿಕೆಯ ಫಲ ಹಿಂಸೆ, ದೌರ್ಜನ್ಯಗಳೂ ತುಂಬಿಕೊಂಡಿತ್ತು. ಇವುಗಳಿಂದ ಬಡತನ, ಮೌಢ್ಯ, ಅನಕ್ಷರತೆ, ಬಾಲಕಾರ್ಮಿಕ ಪದ್ಧತಿಯೂ ಹೆಚ್ಚಾಯಿತು. ಇವು ಸಮುದಾಯದೊಳಗೆ ನಂತರ ಹಲವು ಬೆಳವಣಿಗೆಗಳಿಗೆ ಕಾರಣವಾದವು. ಯಾವುದೇ ಸಮುದಾಯದಲ್ಲಿ ಯುದ್ಧ, ಪ್ರಾಕೃತಿಕ ವಿಕೋಪ, ಬಡತನ ಇಂತಹ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗುವವರು ಮಹಿಳೆಯರು ಮತ್ತು ಮಕ್ಕಳು. ಇದನ್ನು ಗಮನಿಸುತ್ತಿದ್ದ ಪ್ರಜ್ಞಾವಂತ ವರ್ಗ ಅಮೆರಿಕ, ಇಂಗ್ಲೆಂಡುಗಳಲ್ಲಿ ಅಸಹಾಯಕರ ಪರ ಕೆಲಸ ಮಾಡಬೇಕು, ಸಂಘಟನೆಗಳನ್ನು ಹುಟ್ಟುಹಾಕಬೇಕು ಎಂದು ಚಿಂತಿಸುತ್ತಿತ್ತು. ನೊಂದವರ, ಅಸಹಾಯಕರ ಸಲುವಾಗಿ ದಣಿವರಿಯದೆ ಸೇವೆಯಲ್ಲಿ ನಿರತರಾದ ಮಹಿಳೆಯರಲ್ಲಿ ಮೊದಲಿಗರು ಜೇನ್ ಆಡಮ್. ಇವರು ಚಿಕಾಗೋದ ಹಲ್ ಹೌಸ್ ಎಂಬಲ್ಲಿ ತಮ್ಮ ಮೊದಲ ಸಮಾಜ ಸೇವೆಯ ಕೇಂದ್ರವನ್ನು ಕ್ರಿಸ್ತಶಕ 1889ರಲ್ಲಿ ಪ್ರಾರಂಭಿಸಿದರು. ಬಡವರು, ಮಹಿಳೆಯರು, ಬಾಲಕಾರ್ಮಿಕರು, ನಿರ್ಗತಿಕರು, ಅಪಾಯದ ಅಂಚಿನಲ್ಲಿರುವ ಮಕ್ಕಳು, ಶಿಕ್ಷಣ, ಲಿಂಗ ಅಸಮಾನತೆ, ಮಹಿಳೆಯರ ಹಕ್ಕು, ಶಾಂತಿ, ಸ್ವಚ್ಛತೆ ಇವು ಸೇವೆಗಾಗಿ ಅವರು ಆಯ್ಕೆ ಮಾಡಿದ ಕ್ಷೇತ್ರ. ಸಂಘಟನೆಯಿಂದ ಬದಲಾವಣೆ ಸಾಧ್ಯ ಎಂದು ಈಕೆ ನಂಬಿ, ನಾವು ಇಂದು ಒಗ್ಗಟ್ಟಿನಲ್ಲಿ ಇದ್ದರೆ ಮಾತ್ರ ವಿಶ್ವವನ್ನು ಬದಲಾಯಿಸಲು ಸಾಧ್ಯ ಎಂದು ಸಾರಿದರು. ಇದಕ್ಕೆ ನಮ್ಮ ಧೈರ್ಯ ಮತ್ತು ಮೇಧಾವಿತನವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ ಎಂಬ ವಿಶ್ವಾಸ ನನ್ನದು ಎಂದಿದ್ದಾರೆ ರಾಜಾ ರಾಮ್ ಮೋಹನ್ ರಾಯ್. ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿ ಬಾಲ್ಯ ವಿವಾಹ, ಸತಿ ಪದ್ಧತಿಯನ್ನು ನಿಲ್ಲಿಸಲು, ಸಾಮಾಜಿಕ ಮೌಢ್ಯ, ಕಂದಾಚಾರಗಳನ್ನು ನಿರ್ಮೂಲನೆ ಮಾಡಲು, ವಿಧವಾ ವಿವಾಹಗಳನ್ನು ಪ್ರೋತ್ಸಾಹಿಸಲು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಪ್ರಯತ್ನಿಸಿದರು. ಸಮಾಜದಲ್ಲಿರುವ ಅಸಮಾನತೆ, ಬಡತನದ ನಿರ್ಮೂಲನೆಯನ್ನು ಧ್ಯೇಯವಾಗಿರಿಸಿಕೊಂಡು ಸಾಕಷ್ಟು ದುಡಿದರು. ಸಮಾಜ ಸೇವೆಯ ಪರಿಕಲ್ಪನೆ ಕಾಲಾನಂತರದಲ್ಲಿ ರಾಜಕೀಯ, ಧಾರ್ಮಿಕ ಬಣ್ಣ ಪಡೆದುಕೊಂಡದ್ದು ಇತ್ತೀಚಿನ ಬೆಳವಣಿಗೆ. ಈ ಸಮಾಜ ಸೇವೆಯೇ ಇಂದು ಒಂದರೊಡನೆ ಒಂದು ಸ್ಪರ್ಧೆಗೆ ಇಳಿದಿದೆಯೇನೋ ಎನ್ನುವ ಮಾದರಿಯಲ್ಲಿ ವಿಸ್ತರಿಸಿಕೊಂಡಿರುವುದು ವಿಷಾದ ಹುಟ್ಟಿಸುವ ಸಂಗತಿ. ಸಮಾಜ ಸೇವೆ ಯಾವತ್ತೂ ಆಯಾ ಕಾಲದ ಅವಶ್ಯಕತೆಯನ್ನು ಹೊಂದಿಕೊಂಡು ಬದಲಾಗುತ್ತಿರುತ್ತದೆ. ನೊಂದವರ ನೋವಿಗೆ ಸ್ಪಂದಿಸುವ, ಕನಿಷ್ಠ ಅವರ ಕಣ್ಣೀರು ಒರೆಸಿ ಆತ್ಮವಿಶ್ವಾಸದ ನಗು ಮೂಡಿಸಲು ಸಾಧ್ಯವಾದರೆ ಸೇವೆಯ ಉದ್ದೇಶ ಸಫಲವಾಗುತ್ತದೆ. ಜನತಾ ಸೇವೆ, ಜನಾರ್ದನ ಸೇವೆ ಎನ್ನುವ ಮಾತು ಈ ಹಿನ್ನೆಲೆಯಲ್ಲೇ ಹುಟ್ಟಿಕೊಂಡಿರಬೇಕು. ಸೇವೆಯ ನಿಜವಾದ ಅರ್ಥ ಮನುಷ್ಯ ತನ್ನ ಅಹಮ್ಮಿನಿಂದ ಕಳಚಿಕೊಂಡು ಅನಂತದೆಡೆಗೆ ಸಾಗುವ ಹಾದಿ. ಇದು ಆನಂದದ ಅನುಭೂತಿಯನ್ನು ನೀಡುತ್ತದೆ. ಸೇವೆ ಎಂಬ ಸಮಾಜದ ಋಣ. ಈ ಕುರಿತಾಗಿ ಇದುವರೆಗೆ ಮಾತನಾಡಿದವರು ದೇವಿಕಾ ನಾಗೇಶ್.